ಗೆಳೆಯರೇ, ನಾವು ಮೂರ್ಖ ಮಾನವರು. ಹುಟ್ಟುವಾಗ ನಾವೆಲ್ಲರೂ ವಿಶ್ವ ಮಾನವರಾಗಿಯೇ ಹುಟ್ಟಿದ ನಂತರ ನಾವು ಮಾಡುವ ಕೆಲಸಗಳು ಹಾಗೂ ನಮ್ಮ ವಿಚಾರಗಳು ಇವುಗಳು ನಿರ್ಧಾರ ಮಾಡುತ್ತೆ ಈ ಸಮಾಜದಲ್ಲಿ ನಾವು ಎಂಥ ವ್ಯಕ್ತಿಗಳು ಅನ್ನೋದನ್ನ ಮರೆತು ಕೆಲವು ಮೂರ್ಖರು ನಾನು ಈ ಜಾತಿಯಲ್ಲಿ ಹುಟ್ಟಿದ್ದೇನೆ ಅಥವಾ ನಾನು ಈ ಧರ್ಮದಲ್ಲಿ ಹುಟ್ಟಿದ್ದೇನೆ, ಹಾಗಾಗಿ ನಾನು ನನ್ನ ಬಗ್ಗೆ ತುಂಬ ಹೆಮ್ಮೆ ಪಡ್ತೇನೆ ಅನ್ನೋ ಒಂದು, ಅಂದರೆ ಅವ್ರ ಬಗ್ಗೆ ಅವರೇ ಹೆಮ್ಮೆ ಪಡ್ಕೋತಾ ಅವ್ರನ್ನ ಅವರೇ ದೊಡ್ಡ ವ್ಯಕ್ತಿಗಳು ಅಂತ ಅಂದ್ಕೊಂಡು ಭ್ರಮೇಲಿ ಬದುಕ್ತಾ ಇರ್ತಾರೆ, ಮತ್ತೆ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಎಷ್ಟು ಅದ್ಭುತವಾಗಿ ನಮ್ಮ ಸರ್ವಜ್ಞ ಅವರು ಒಂದು ಕಡೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಮಾತೆಯಿಂ ಹಿತರಿಲ್ಲ, ಕೋತಿಯಿಂ ಮರುಳಿಲ್ಲ, ಜ್ಯೋತಿಯಿಂದಧಿಕ ಬೆಳಕಿಲ್ಲ, ದೈವವ ಜಾತನಿಂದಿಲ್ಲ ಸರ್ವಜ್ಞ. ಕಡೆ ಲೈನ್ ತುಂಬಾ ಮುಖ್ಯ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ದೈವವ ಜಾತನಿಂದಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಇಷ್ಟೇ, ಮಾತೆಯಿಂ ಹಿತರಿಲ್ಲ ಅಂತಂದ್ರೆ ತಾಯಿಗಿಂತ ಹೆಚ್ಚಿನ ಬಂಧುಗಳಿಲ್ಲ, ಕೋತಿ ಮರುಳಿಲ್ಲ ಅಂತಂದ್ರೆ ಮಂಗನಿಗಿಂತ ಹೆಚ್ಚಿನ ಮೂರ್ಖರಿಲ್ಲ, ಹಾಗೂ ಜ್ಯೋತಿಗಿಂತ ಹೆಚ್ಚಿನ ಬೆಳಕು ಇಲ್ಲ. ಅಂದ್ರೆ ಜ್ಯೋತಿಯಿಂದ ಅಧಿಕ ಬೆಳಕಿಲ್ಲ ಅಂತಂದ್ರೆ ಜ್ಯೋತಿಗಿಂತ ಹೆಚ್ಚು ಬೆಳಕಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾಕೆ ಜ್ಯೋತಿಗಿಂತ ಹೆಚ್ಚು ಬೆಳಕು ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ, ಬೆಳಕು ಅನ್ನೋದು ಇಲ್ಲಿ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಬೆಳಕು ಅನ್ನೋದು ಇಲ್ಲಿ ಜ್ಞಾನದ ಸಂಕೇತವಾಗಿದೆ ಸ್ನೇಹಿತರೆ. ಅಂದ್ರೆ ಬೆಳಕು ಅನ್ನೋದು ಜ್ಞಾನನೂ ಒಂಥರ ಬೆಳಕೆ ನಮ್ಮ ಜೀವನದಲ್ಲಿ. ಅಂದ್ರೆ ಜ್ಞಾನ, ನಾವು ನಮ್ಮ ಜೀವನದಲ್ಲಿ ನಾವು ಕತ್ತಲೆಯಿಂದ ಬೆಳಕಿಗೆ ಬರಬೇಕು ಅಂತಂದ್ರೆ ಆ ಜ್ಞಾನನೇ ನಮಗೆ ಬಹಳ ಮುಖ್ಯ. ಸೊ ನಾಲೆಜ್ ಅನ್ನ ಎಷ್ಟು ನಾವು ಗೇನ್ ಮಾಡ್ಕೋತೀವೋ ಅದರಿಂದ ನಾವು ನಮ್ಮ ಜೀವನದಲ್ಲಿ ಎತ್ತರದ ಸ್ಥಾನಕ್ಕೆ ಹೋಗ್ತಾ ಇರ್ಬೋದು ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಅದನ್ನೇ ಅವ್ರು ಹೇಳಕ್ ಬರೋದು. ಸೊ ಅದರಂತೆಯೇ ಕಡೆಗೆ ಅವ್ರು ಏನ್ ಹೇಳ್ತಾರೆ, ದೈವವ ಜಾತನಿಂದಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ. ಈ ಲೈನ್ ಬಹಳ ಮುಖ್ಯ ಸ್ನೇಹಿತರೆ. ಅಂದ್ರೆ ಅದರಂತೆಯೇ ದೇವರ ಅನುಭವ ಹುಟ್ಟಿನಿಂದ ಅಲ್ಲ ನಡತೆಯಿಂದ ಬರುತ್ತದೆ ಅಂತ ಹೇಳ್ತಾರೆ.